ಬಡವರ ಮಗ ಅಲ್ಲ ಗಿಲ್ಲಿ. ಇಲ್ಲಿ ನೋಡಿ ಅಭಿಮಾನಿ ಸಾಗರ. ಗಿಲ್ಲಿ ನಟನ ಕ್ರೇಜ್ ಯಾವ ಸ್ಟಾರ್ಗೂ ಕೂಡ ಕಮ್ಮಿ ಇಲ್ಲ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟನಿಗೆ ಕ್ರೇಜ್ ಇದೆ. ಬಡವರ ಮಗ ಅಲ್ಲ ಗಿಲ್ಲಿ. ಇಲ್ಲಿ ನೋಡಿ ಅಭಿಮಾನಿಗಳ ಜನ ಸಾಗರ. ಗಿಲ್ಲಿ ನಟನ ಕ್ರೇಜ್ ಯಾವ ಸ್ಟಾರ್ಗೂ ಕೂಡ ಕಡಿಮೆಯೇ ಇಲ್ಲ. ಬಿಗ್ ಬಾಸ್ ಗಿಲ್ಲಿಗೆ ಸಕ್ಕರೆ ನಾಡಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಫ್ಯಾನ್ಸ್ ಕ್ರೇಜ್ ಕಂಡು ಮಾತಿನ ಮಲ್ಲ ಡೈಲಾಗ್ ಕಿಂಗ್ ಭಾವುಕರಾಗಿದ್ದಾರೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಜನವೋ ಜನ. ಹಳ್ಳಿಯಲ್ಲೂ ಗಿಲ್ಲಿಗೆ ಸ್ವಾಗತ. ಫ್ಯಾನ್ಸ್ ಬೈಕ್ ರ್ಯಾಲಿ. ಗಿಲ್ಲಿ ವಿಜಯೋತ್ಸವದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ರು. ಮಂಡ್ಯ ಮೈಸೂರು ಸೀಮೆಯಲ್ಲಿ ಗಿಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಒಕ್ಕಲಿಗ ಅನ್ಲಿಲ್ಲ, ಕುರುಬ ಅನ್ಲಿಲ್ಲ, ಹಿಂದೂ ಅನ್ಲಿಲ್ಲ, ಜಾತಿ ಧರ್ಮ ಪಂಥಗಳೇ ಇಲ್ಲ. ಎಲ್ಲವನ್ನು ಕೂಡ ಮೀರಿದಂತಹ ಪ್ರೀತಿ ಇದು ಪಿಆರ್ನಿಂದ ಬರೋ ಸಿಕ್ಕೋ ಪ್ರೀತಿ ಅಲ್ಲವೇ ಅಲ್ಲ. ಮಾತಿನ ಮಲ್ಲ ಗಿಲ್ಲಿ ಈಗ ಬಿಗ್ ಬಾಸ್ ಕ್ರೇಜಿ ಸ್ಟಾರ್. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಫ್ಯಾನ್ಸ್ ಕ್ರೇಜ್ ಕಂಡು ಭಾವುಕನಾದ ಪಳಾರ್ ಗಿಲ್ಲಿ. ಬಡವರ ಮಗ ಅಲ್ಲ ಗಿಲ್ಲಿ. ಅಭಿಮಾನಿಗಳ ಜನ ಸಾಗರವೇ ಇದೆ. ಗಿಲ್ಲಿ ನಟನ ಕ್ರೇಜ್ ಯಾವ ಸ್ಟಾರ್ಗೂ ಕೂಡ ಕಡಿಮೆ ಇಲ್ಲ. ಬಿಗ್ ಬಾಸ್ ಗಿಲ್ಲಿಗೆ ಸಕ್ಕರೆ ನಾಡಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಫ್ಯಾನ್ಸ್ ಕ್ರೇಜ್ ಕಂಡು ಭಾವುಕನಾದ ಮಾತಿನ ಮಲ್ಲ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಜನವೋ ಜನ ಸಾಗರವೇ ಇತ್ತು. ಹಳ್ಳಿಯಲ್ಲೂ ಕೂಡ ಗಿಲ್ಲಿಗೆ ಸ್ವಾಗತ ಸಿಕ್ಕಿದೆ. ಫ್ಯಾನ್ಸ್ ಬೈಕ್ ರ್ಯಾಲಿ ಮಾಡಿದ್ದಾರೆ. ಗಿಲ್ಲಿ ವಿಜಯೋತ್ಸವದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಭಾಗಿಯಾಗಿದ್ದಾರೆ. ಮಂಡ್ಯ ಮೈಸೂರು ಸೀಮೆಯಲ್ಲಿ ಗಿಲ್ಲಿ ಹಬ್ಬದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಅನ್ಲಿಲ್ಲ, ಕುರುಬ ಅನ್ಲಿಲ್ಲ, ಹಿಂದೂ ಅನ್ಲಿಲ್ಲ, ಜಾತಿ ಧರ್ಮ ಪಂಥಗಳೇ ಎಲ್ಲವನ್ನೂ ಕೂಡ ಮೀರಿದಂತಹ ಪ್ರೀತಿ ಗಿಲ್ಲಿ ನಟನಿಗೆ ಸಿಕ್ಕಿದೆ. ಇದು ಪಿಆರ್ನಿಂದ ಬರೋ ಸಿಕ್ಕೋ ಪ್ರೀತಿ ಅಲ್ಲವೇ ಅಲ್ಲ. ಅಭಿಮಾನಿ ದೇವರುಗಳ ಪ್ರೀತಿ. ಮಾತಿನ ಮಲ್ಲ ಗಿಲ್ಲಿ ಈಗ ಬಿಗ್ ಬಾಸ್ ಕ್ರೇಜಿ ಸ್ಟಾರ್. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಫ್ಯಾನ್ಸ್ ಕ್ರೇಜ್ ಕಂಡು ಪಳಾರ್ ಗಿಲ್ಲಿ ಭಾವುಕರಾಗಿದ್ದಾರೆ. ಎಂಥವ್ರಿಗೆ ಆದ್ರೂ ಕೂಡ ಒಂದು ಕ್ಷಣ ಕಣ್ತುಂಬಿ ಬರುತ್ತೆ. ಅದರಲ್ಲೂ ಗಿಲ್ಲಿ ನಟನೆಗಿರುವಂತಹ ಕ್ರೇಜ್ ನೋಡಿದ್ರೆ ಗಿಲ್ಲಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟು ಜನ ಸಾಗರ ಇದೆ ಅಂತ. ಲಕ್ಷಾಂತರ ಸಂಖ್ಯೆಯಲ್ಲಿ ಗಿಲ್ಲಿಯನ್ನ ನೋಡ್ಲಿಕ್ಕೆ ಅಂತ ಅಭಿಮಾನಿಗಳು ಬಂದಿದ್ರು. ಸಕ್ಕರೆ ನಾಡಿನಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಲಾಗಿದೆ. ಯಾಕೆಂತಂದ್ರೆ ಮಂಡ್ಯ ಜಿಲ್ಲೆ ಗಿಲ್ಲಿ ನಟನದ್ದು. ಹಾಗಾಗಿ ಸಕ್ಕರೆ ನಾಡಂತೂ ಅದ್ದೂರಿಯಾಗಿ ಸ್ವಾಗತವನ್ನ ಕೊಟ್ಟಿದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಗಿಲ್ಲಿ ನಟನನ್ನ ನೋಡ್ಲಿಕ್ಕೆ ಅಂತ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿದ್ರು. ನೀವು ಗಮನಿಸ್ತಾ ಇರಬಹುದು, ಯಾವುದೋ ದೊಡ್ಡ ಸ್ಟಾರ್ ನಟರು ಬರ್ತಾರೆ, ಆ ಒಂದು ಸ್ಟಾರ್ ನಟರನ್ನ ನೋಡ್ಲಿಕ್ಕೆ ಇಷ್ಟು ಜನರು ಸೇರಿದ್ದಾರಂತ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಜನಸಾಗರವೇ ತುಂಬಿ ತುಳುತ್ತಾ ಇದೆ. ಲಕ್ಷಾಂತರ ಅಭಿಮಾನಿಗಳನ್ನ ಗಿಲ್ಲಿ ನಟ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾವುದೇ ಒಬ್ಬ ಸ್ಟಾರ್ ನಟ ಆಗಿರಬಹುದು, ಈಗ ಸ್ಯಾಂಡಲ್ವುಡ್ ನಲ್ಲಿರುವಂತಹ ಸೂಪರ್ ಸ್ಟಾರ್ಗಳಾಗಿರ್ಬೋದು, ಅವರು ಬಂದ್ರೆ ಎಷ್ಟರ ಮಟ್ಟಿಗೆ ಜನ ಸೇರ್ತಾರೆ. ಅದೇ ಮಾದರಿಯಲ್ಲಿ ಗಿಲ್ಲಿ ನಟನಿಗೂ ಕೂಡ ಅಭಿಮಾನಿಗಳು ಸ್ವಾಗತವನ್ನ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲಿ ಯಾರಪ್ಪ ಕ್ರೇಜಿ ಸ್ಟಾರ್ ಅಂತ ಅಂದ್ರೆ ಈಗ ಗಿಲ್ಲಿ ನಟ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಈಗ ನಾವು ರವಿಚಂದ್ರನ್ನ ಸಿನಿಮಾ ರಂಗದಲ್ಲಿ ಕ್ರೇಜಿ ಸ್ಟಾರ್ ಅಂತ ಯಾವ ರೀತಿ ಕರಿತೀವಿ, ಅವರ ವಿಭಿನ್ನವಾದ ಒಂದು ಶೈಲಿಯಿಂದ ಅವ್ರನ್ನ ಗುರುತಿಸ್ತೀವಿ. ಅದೇ ಮಾದರಿಯಲ್ಲಿ ಈಗ ಗಿಲ್ಲಿ ನಟನಿಗೂ ಕೂಡ ಅವನ ವಿಭಿನ್ನತೆ, ಹಾಸ್ಯ ಪ್ರವೃತ್ತಿಯಿಂದ ಸಾಕಷ್ಟು ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಆ ಒಂದು ಕ್ರೇಜ್ ಅಂತ. ಅಲ್ಲಿ ಜನಗಳನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಜನ ಸೇರಿದ್ದಾರೆ, ಎಲ್ಲಿದ್ರಪ್ಪ ಇಷ್ಟು ಜನ ಅಂತ ಅನ್ಸುತ್ತೆ. ಈಗ RCB ವಿಜಯೋತ್ಸವ ಅಂದ್ರೆ ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಜನ ಸೇರಿದ್ರು, ಅದೇ ಮಾದರಿಯಲ್ಲಿ ಗಿಲ್ಲಿ ಕ್ರೇಜ್ ಕೂಡ ಇದೆ. RCBಗೆ ಯಾವ ರೀತಿ ಕ್ರೇಜ್ ಇದೆ, ಅದೇ ರೀತಿ ಗಿಲ್ಲಿ ಕ್ರೇಜ್ ಅನ್ನ ನೋಡಿದ್ರೆ, ಇದೆಲ್ಲ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಪ್ರೀತಿಯನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟನಿಗೆ ಅಂತ. ಇನ್ನು ಗಿಲ್ಲಿ ನಟ ಅಂತಂದ್ರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಗಿಲ್ಲಿ ನಟ ಒಂದು ಆಕ್ಟ್ ಮಾಡಿದ್ದಾರೆ. ಜೊತೆಗೆ ರನ್ನರ್ ಅಪ್ ಕೂಡ ಆಗಿದ್ದಾರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ. ಸುಮಾರು ಒಂದು 5 ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ತಮ್ಮ ಪ್ರತಿಭೆಯ ಮೂಲಕ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದರೆ ಅಷ್ಟು ರಿಯಾಲಿಟಿ ಶೋಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಇಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಲಿಕ್ಕೆ ಕಾರಣ ಆಗಿದ್ದು ಈ ಒಂದು ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ.
ಇನ್ನು ಗಿಲ್ಲಿ ನಟ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತೇ ಇರಲಿಲ್ಲ, ಅಂತಂದ್ರೆ ತಮ್ಮ ಯೂಟ್ಯೂಬ್ ಮೂಲಕ ಗಿಲ್ಲಿ ನಟ ಯಾರು ಅನ್ನೋದು ಗೊತ್ತಾಯ್ತು. ಅವರ ಒಂದು ಯೂಟ್ಯೂಬ್ ಜರ್ನಿಯಿಂದ ಅವರ ಒಂದು ಕೆರಿಯರ್ ಪ್ರಾರಂಭ ಆಗುತ್ತೆ. ಒಂದು ನಲ್ಲಿ ಮೂಳೆ ಅಂತ ಒಂದು ಯೂಟ್ಯೂಬ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಗಿಲ್ಲಿ ನಟ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಬಿಗ್ ಬಾಸ್ನಲ್ಲಿ ಅವರ ಗೆಲುವು ಕೇವಲ ಅವರ ಸಾಧನೆ ಅಲ್ಲ, ಅವರ ಅಭಿಮಾನಿಗಳ ಗೆಲುವು. ಏಕೆಂತಂದ್ರೆ ಅಭಿಮಾನಿಗಳು ಗಿಲ್ಲಿ ನಟ ಗೆಲ್ಲಲೇಬೇಕು ಅಂತ ಸಾಕಷ್ಟು ಒಂದು ಪ್ರಚಾರವನ್ನ ಮಾಡಿದ್ರು. ಯಾರು ಕೂಡ PR ಗಳು ಬಂದು ಗಿಲ್ಲಿ ನಟನ ಪರವಾಗಿ ಪ್ರಚಾರ ಮಾಡಿರಲಿಲ್ಲ. ಪ್ರಚಾರ ಮಾಡಿದ್ದು ಗಿಲ್ಲಿ ನಟನ ಪ್ರೀತಿಯ ಅಭಿಮಾನಿಗಳು ಪ್ರಚಾರ ಮಾಡಿದ್ದಕ್ಕೆ ಇವತ್ತು ಗಿಲ್ಲಿ ನಟ ಇಷ್ಟರ ಮಟ್ಟಿಗೆ ಗೆದ್ದು ಗೆಲುವಿನ ನಗೆಯನ್ನ ಬೀರಿದ್ದಾರೆ.